ಸರ್ ಹಾಗೆ ಇದು ಇಡ್ಕೊ ಅಲ್ಲಿ ನೋಡು ನೋಡ್ಕೋಬೇಕಲ್ಲ ಮೇಲೆ ನೋಡು ಮೇಲೆ ನೋಡು ಇರಿ 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 ಬಿಡಿ ಬಿಡಿ ಎಲ್ರಿಗೂ ನಮಸ್ಕಾರ. ಒಂದು ಸುಡ ಬಿಸಿಲಲ್ಲಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಾನು ಹೆಚ್ಚು ಸಮಯ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಈ ಒಂದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ತಾನೇ ತಮ್ಮನ್ನೆಲ್ಲ ಮಾತಾಡಿದಂತ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ದತ್ತಾತ್ರೇಯ ಅವರೇ, ನಮ್ಮ ಗಾಂಧಿನಗರದ ಬಿಜೆಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಯಾದವ್ ಅವರೇ, ಮತ್ತೋರ್ವ ನಮ್ಮ ಬಿಜೆಪಿ ನಾಯಕರು ಮತ್ತು ಮಾಜಿ ನಗರ ಪಾಲಿಕೆ ಅವರೇ, ಈ ಕಾರ್ಯಕರ್ತರ ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ಸ್ನೇಹಿತರು ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರೇ, ಮತ್ತೊಬ್ಬ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗಣೇಶ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಬಹಳಷ್ಟು ಜನ ನನ್ನ ಸ್ನೇಹಿತರು, ವ್ಯಾಪಾರಸ್ಥರಿದ್ದೀರಾ, ಇಲ್ಲಿ ಬಹಳಷ್ಟು ಜನ ಕಾರ್ಮಿಕ ಬಂಧುಗಳು ಕಾರ್ಯಕ್ರಮದಲ್ಲಿದ್ದೀರಾ. ಒಂದು 5 ನಿಮಿಷ ಇರೋಮೆಲ್ಲ 5 ನಿಮಿಷ ಇರಿ. ಮತ್ತೆ ನನ್ನ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಮ್ಮ ದೇಶ ಜಾಗತಿಕ ಮಟ್ಟದಲ್ಲಿ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಅದಕ್ಕೆ ನಿಜವಾದ ಕಾರಣಕರ್ತರು ಅಂತಂದ್ರೆ ಹಗಲಿರುಳು ಬೆವರು ಸುರಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರಮಿಕರು, ಯಾರು ಕಾರ್ಮಿಕರು, ಒಬ್ಬ ಆಟೋ ಚಾಲಕರಿಂದ ಹಿಡಿದು, ಒಬ್ಬ ಪೌರ ಕಾರ್ಮಿಕರಿಂದ ಹಿಡಿದು, ಒಬ್ಬ ಕೂಲಿ ಕಾರ್ಮಿಕರಿಂದ ಹಿಡಿದು, ಒಬ್ಬ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬರು ಯಾರ್ಯಾರು ತಮ್ಮ ಶ್ರಮವನ್ನ ದಾನ ಮಾಡತಕ್ಕಂಥ ಶ್ರಮಜೀವಿಗಳು ಯಾರಿದ್ದಾರೆ ಅವರು ನಿಜವಾದ ಕಾರ್ಯಕರ್ತರು. ಅವರಿಗೆ ಗೌರವವನ್ನ, ಪ್ರೀತಿಯನ್ನ ಸಲ್ಲಿಸ್ತಕ್ಕಂಥ ಒಂದು ಸುದೈವ, ಒಂದು ಒಳ್ಳೆಯ ದಿನ ಅಂತಂದ್ರೆ ಮೇ 1ನೇ ತಾರೀಕು ಏನು ಕಾರ್ಮಿಕರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತೇವೆ, ಅದಕ್ಕೆ ಶ್ರಮಿಕರ ದಿನಾಚರಣೆ ಅಂತ ಕೂಡ ನಮ್ಮ ನರೇಂದ್ರ ಮೋದಿ ಅವರು ಕರೆದಿರ್ತಕ್ಕಂಥದ್ದಿದೆ. ಇದನ್ನ ಬರೀ ನಾವು ಮೇ 1ನೇ ತಾರೀಕಿಗೆ ಮಾತ್ರ ಸೀಮಿತವಾಗ್ದೇನೆ ಪ್ರತಿ ದಿನವೂ ಕೂಡ ಆ ಒಬ್ಬ ಶ್ರಮಜೀವಿಗೆ ನಾವು ಕೊಡ್ತಕ್ಕಂಥ ಗೌರವವನ್ನ ಅದೇ ರೀತಿ ಕೊಡಬೇಕು. ಅವರಿಗೆ ಒಂದು ಪ್ರೀತಿಯನ್ನ ನಾವೇನು ಹಂಚ್ಕೋತೀವಿ, ಪ್ರತಿಯೊಬ್ಬ ಶ್ರಮಜೀವಿಗೂ ಕೂಡ ಅಷ್ಟು ಪ್ರೀತಿಯನ್ನ ನಾವು ಕೂಡ ಹಂಚ್ಕೋಬೇಕು. ಯಾಕೆಂತಂದ್ರೆ ಇಲ್ಲಿ ಬಹಳಷ್ಟು ಜನ ವ್ಯಾಪಾರಸ್ಥರಿದ್ದೀರಾ. ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಇದೊಂಥರ ಮಿನಿ ಇಂಡಿಯಾ. ಪ್ರತಿ ಒಂದು ರಾಜ್ಯದಿಂದ ಕೂಡ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೂ ಬರ್ತಾರೆ. ಮತ್ತೆ ವ್ಯಾಪಾರದಲ್ಲಿ ಇಲ್ಲಿ ನಮಗೆ ವ್ಯಾಪಾರ ಅಂಗಡಿ ಮಾಲೀಕರು ಕೂಡ ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವ್ರು ಇದ್ದಾರೆ. ಇಲ್ಲಿ ವ್ಯಾಪಾರ ಮಾಡಕ್ ಬರ್ತಕ್ಕಂಥವ್ರು ಕೂಡ ಬೇರೆ ಬೇರೆ ಜಾಗದಿಂದ ಬರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೂ ಕೂಡ ಉಸಿರಾಡಕ್ಕೆ ಇವತ್ತು ಅವಕಾಶ ಇದೆ ಅಂತಂದ್ರೆ ಇಲ್ಲಿ ಕಾರ್ಮಿಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಅವರು ಶ್ರಮ ಪಟ್ರೆ ನಾವೆಲ್ಲರೂ ಕೂಡ ಇಲ್ಲಿ ಸುಖವಾಗಿರ್ತಕ್ಕಂಥದ್ದಾಗ್ತದೆ. ಇಲ್ಲಿ ಒಬ್ಬ ಪಿಕೆ, ಯಾರೊಬ್ಬ ಪೌರ ಕಾರ್ಮಿಕ ಕೂಡ ಅವನು ಬೆಳಗ್ಗೆ ಎದ್ದು ಅವನ ಕೆಲಸವನ್ನ ಅವನು ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ರೆ ನಾವಿಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲೊಬ್ಬ ಆಟೋ ಚಾಲಕ ಅವನ ಕೆಲಸವನ್ನ ಮಾಡ್ಲಿಲ್ಲ ಅಂತಂದ್ರೆ ನಾವಿಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರ ಮನುಷ್ಯ ಯಾರ್ಯಾರು ಅವನ ಶ್ರಮವನ್ನ ಪಟ್ಟಿರ್ತಕ್ಕಂಥದ್ದಿದೆ ಅವರೆಲ್ಲರಿಗೂ ಕೂಡ ಇವತ್ತು ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥ ನಮ್ಮ ಒಂದು ಒಳ್ಳೆಯ ದಿನ. ಹಾಗಾಗಿ ಈ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಅವ್ರಿಗೆಲ್ರಿಗೂ ಕೂಡ ಗೌರವವನ್ನು ಸಲ್ಲಿಸಬೇಕು. ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ವಿಮೆ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ, ಮತ್ತೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಏನು ಇವತ್ತು ವಿಜಯ್ ಕುಮಾರ್ ಅವರು ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದಿದೆ. ನಿಜಕ್ಕೂ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಬಡವರ ಪರವಾಗಿ ಕೆಲಸವನ್ನ ಮಾಡಿ ನಿಮ್ಮ ಜೊತೆಗೆ ನಾನು ಕೂಡ ಯಾರಿಲ್ಲಿ ಶ್ರಮಿಕರಿದ್ದಾರೆ
ಅವರ ಧ್ವನಿಯಾಗಿ ನಾನು ಕೂಡ ನಿಂತ್ಕೋತೀನಿ. ಅವರ ಕಷ್ಟ ಸುಖಗಳಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ. ನಾವು ಮುಂದಿನ ದಿನಗಳಲ್ಲಿ ನಾವು ಏನು ಅಧಿಕಾರಕ್ಕೆ ಬಂದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ಇವಾಗ ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ. ಬಿಜೆಪಿ ಪಕ್ಷ ನರೇಂದ್ರ ಮೋದಿ ಅವರು ಹಲವಾರು ಕಾರ್ಯಕ್ರಮಗಳನ್ನ ಶ್ರಮಿಕರಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥದ್ದಿದೆ. ಆದ್ರೆ ತುಂಬಾ ಜನಕ್ಕೆ ಆ ಕಾರ್ಯಕ್ರಮಗಳು ಏನು, ಆ ಯೋಜನೆಗಳೇನು ಅನ್ನೋದು ಗೊತ್ತಿರ್ಲಿಕ್ಕಿಲ್ಲ. ಅದಕ್ಕೆ ನಾವುಗಳು ನಮ್ಮ ಬಿಜೆಪಿ ಕಾರ್ಯಕರ್ತರು ವಿಜಯ್ ಕುಮಾರ್ ಅಂತವರು ಅವಾಗ ಈ ಶ್ರಮ್ ಕಾರ್ಡ್ ಅಂತ ಇರ್ತಕ್ಕಂಥದ್ದಾಗಿರ್ಬೋದು, ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಆಗ ಒಬ್ಬ ಕಾರ್ಮಿಕನಿಗೆ ಅದು ತಲುಪಿದ್ರೆ ಅವನ ಇಡೀ ಕುಟುಂಬಕ್ಕೆ ಅದು ಒಳ್ಳೇದಾಗ್ತದೆ. ಅವನ ಕುಟುಂಬದಲ್ಲಿ ಅವನ ಮುಂದಿನ ಪೀಳಿಗೆ ಯಾರು ಅವ್ರ ಮಕ್ಕಳಿರ್ತಾರೆ ಅವ್ರಿಗೆ ಒಳ್ಳೆ ಕಡೆ ಅವರು ವಿದ್ಯಾಭ್ಯಾಸವನ್ನ ಮಾಡಿಸ್ತಕ್ಕಂಥದ್ದಾಗ್ತದೆ. ಅವ್ರು ಒಳ್ಳೆ ಕಡೆ ಓದಿದ್ರೆ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಕಡೆ ಕೆಲಸ ಸೇರಿ ಅವರು ಜೀವನದಲ್ಲಿ ಒಳ್ಳೆಯ ಪದವಿಯನ್ನ ಪಡಿತಕ್ಕಂಥದ್ದಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಏನು ಶ್ರಮಿಕರ ಜೀವನವನ್ನ ಹಸನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಾವು ಕೂಡ ಶ್ರಮಿಸಬೇಕು. ಅದಕ್ಕೆ ನಾನು ಕೂಡ ನಿಮ್ಮ ಜೊತೆಲಿ ಇರ್ತೀನಿ, ಸದಾ ನಿಮ್ಮ ಜೊತೆಲಿ ಇರ್ತೀನಿ. ಮತ್ತೆ ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಮಸ್ಯೆಗಳು ನೂರಾರು ಇರ್ತಕ್ಕಂಥದ್ದಿದೆ. ನೀರಿನ ಸಮಸ್ಯೆ, ಮಳೆ ಬಂದಾಗ ನಮಗೆ ಬಹಳ ಭಯ ಆಗ್ತದೆ. ಹಳ್ಳಿಗಳಲ್ಲಿ ಮಳೆ ಬಂತು ಅಂದ್ರೆ ಖುಷಿ ಅವ್ರಿಗೆ. ಯಾಕೆಂತಂದ್ರೆ ಅವ್ರ ಬೆಳೆಗೆ ಮಳೆ ಬಂತು ಅಂತೇಳಿ ಕೆರೆ ಕುಂಟೆ ತುಂಬಿತು ಅಂತಂದ್ರೆ ಅವ್ರಿಗೆ ಬಹಳ ಖುಷಿ ಆಗ್ತದೆ. ಆದ್ರೆ ಸಿಟಿಲಿ ನಮ್ಗೆ ಮಳೆ ಬಂತು ಅಂತಂದ್ರೆ ಭಯ ಆಗ್ತದೆ. ನಿನ್ನೆ ಬಂದಂತ ಮಳೆ ಏನಾಯ್ತು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಹಿಂದಿನ ಸರ್ಕಾರಗಳಲ್ಲಿ ನಾವೆಲ್ಲರೂ ಕೂಡ ಇದಕ್ಕೆ ಶ್ರಮಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಆದ್ರೆ ಇಲ್ಲಿರ್ತಕ್ಕಂಥ ಶಾಸಕರು ನಿಮ್ಮ ಬಗ್ಗೆ ಯಾವ ರೀತಿ ಕಾಳಜಿ ಇಟ್ಕೊಂಡಿರ್ತಕ್ಕಂಥದ್ದನ್ನ ನಿಮ್ಮಲ್ಲಿರ್ತಕ್ಕಂಥ ರಸ್ತೆಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಅವರು ಯಾರು ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನ ಇಟ್ಕೊಂಡಿಲ್ಲ. ಬರೀ ತಾತ್ಸಾರ, ಯಾವಾಗ ಕೇಳಿದ್ರು ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲಾ ರಸ್ತೆಗಳನ್ನು ಅಗದು ಬಿಟ್ಟಿರ್ತಕ್ಕಂಥದ್ದು, ಮೋರಿಗಳನ್ನ ಅಲ್ಲಿ ಹೂಳೆತ್ತಂಥದ್ದು ಕೂಡ ಹೂಳೆತ್ತೋದಿಲ್ಲ. ಹೂಳೆತ್ತದೆ ಇದ್ದಾಗ ಮಳೆ ಬಂದಾಗ ಮಳೆ ನೀರು ನುಕ್ಕುವಂಥದ್ದು, ಇವೆಲ್ಲ ಸಮಸ್ಯೆಗಳಿದೆ. ಇವೆಲ್ಲವಕ್ಕೂ ಪರಿಹಾರ ಅಂತಂದ್ರೆ ನಮ್ಮ ಪಕ್ಷ ಅಧಿಕಾರ ಬಂದ್ರೇನೆ ಅದಕ್ಕೆ ಪರಿಹಾರ. ನಮ್ಗೆ ಒಂದು ಅವಕಾಶ ಮಾಡಿಕೊಟ್ರೆ ನಾವು ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳೋಣ, ಒಂದು ಶಾಶ್ವತವಾದಂತ ಪರಿಹಾರವನ್ನ. ಅದರಲ್ಲೂ ಚಿಕ್ಕಪೇಟೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿವಾಸಿಗಳು ಮತ್ತೆ ವ್ಯಾಪಾರಸ್ಥರು ಎಲ್ರಿಗೂ ಕೂಡ ಒಳ್ಳೇದಾಗ್ತಕ್ಕಂಥ ಕೆಲಸವನ್ನು, ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಎಲ್ಲ ಪರಿಹಾರವನ್ನ ಕಂಡುಕೊಳ್ಳುವಂತ ಒಂದು ದಿನಗಳು ಏನು ದೂರ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ನಾನು ವಂದನೆಗಳನ್ನ ತಿಳಿಸಿ, ಮತ್ತೆ ನಾಗೇಂದ್ರ ಅವರು ಹೆಸರನ್ನ ಹೇಳಕ್ ಬರ್ತದೆ. ಅವರು ಕೂಡ ಬಹಳ ಈ ಒಂದು ಕೆಲಸದಲ್ಲಿ ಇದ್ರ ಜೊತೆಗೆ ವಿಜಯ್ ಕುಮಾರ್ ಅವರ ಜೊತೆಗೆ ಕೆಲಸವನ್ನ ಮಾಡಿಕೊಂಡು ಎಲ್ಲರ ಈ ಕಾರ್ಯಕ್ರಮದ ಜೊತೆಗೆ ಒಂದು ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆ ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ಧನ್ಯವಾದ. ನಮಸ್ಕಾರ. ಜೈ ಕರ್ನಾಟಕ. ಧನ್ಯವಾದ.